ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಕೈ ಸೇರಿದೆ ಅವರ ಕಾಲ್ ಡೀಟೇಲ್ಸ್ ರೆಕಾರ್ಡ್. ಪೊಲೀಸರಿಗೆ ಈ ರೆಕಾರ್ಡ್ನಿಂದ ಈ ಡೀಟೇಲ್ಸ್ನಿಂದ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಇದೆ. ಸಿಡಿಆರ್ನಿಂದ ಯಾವುದೇ ಮಾಹಿತಿ ಸಿಗದೆ ತನಿಖಾಧಿಕಾರಿಗಳು ನಿರಾಸೆಗೊಂಡಿದ್ದಾರಂತೆ. ಸದ್ಯ ಟೆಕ್ನಿಕಲ್ ಟೀಮ್ನಿಂದ ವೆಬ್ ಹಂಟಿಂಗ್ ಪ್ರಕ್ರಿಯೆ ಶುರುವಾಗಿದೆ. ಈ ಮಧ್ಯೆ ಆತ್ಮಹತ್ಯೆಗೆ ಕಾರಣ ಸಿಂಪಲ್ ಅನ್ನುವಂತಹ ಸುಳಿವನ್ನ ಎಸ್ಐಟಿ ಅಧಿಕಾರಿಗಳು ನೀಡಿದ್ದಾರೆ. ಒಂದು ವಾರದಲ್ಲಿ ಸಿಜೆ ರಾಯ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಸಿಡಿಆರ್ನಲ್ಲಿ ಮಹತ್ವದ ಸುಳಿವು ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು, ಆದ್ರೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ. ಹಾಗಾದ್ರೆ ಕೊನೆಯ ಕರೆ ತಾಯಿಗೆ ಮಾಡ್ತೀನಿ ಅಂತ ಹೇಳಿದ್ದು ಅಥವಾ ಸ್ನೇಹಿತನ ಜೊತೆ ಮಾತನಾಡಿದ್ದು ಅದರಿಂದ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಕ್ಕಿಲ್ವಾ? ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಕಾರಣ ಸಿಂಪಲ್ ಅನ್ನುವಂಥ ಸುಳಿವನ್ನ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಕಾರಣ ಸಿಂಪಲ್ ಅನ್ನೋದನ್ನ ವಿವರವಾಗಿ ತಿಳಿಸಬಹುದಾ ಅಂತ ಹೇಳಿ ಏನ್ ಇನ್ಸೈಡ್ ಡೀಟೇಲ್ ಸಿಗ್ತಾ ಇದೆ ಶಿವಕುಮಾರ್? ವಿಜಯಶ್ರೀ, ಕಾನ್ಫಿಡೆಂಟ್ ಗುರುಪ್ರಸಾದ್ ಶರ್ಮನ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಸದ್ಯ ಎಸ್ಐಟಿ ಅಧಿಕಾರಿಗಳ ಕೈಗೆ ಸಿಜೆ ರಾಯ್ ಸಿಡಿಆರ್ ರಿಪೋರ್ಟ್ ಸಿಕ್ಕಿರುವಂಥದ್ದು. ಅಂದರೆ ಸಿಜೆ ರಾಯ್ ಅವರ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಅನ್ನು ಪಡೆಯುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿರುವಂಥದ್ದು. ಜನವರಿ 30ನೇ ತಾರೀಕು ಏನು ಘಟನೆ ನಡೆಯುತ್ತೆ, ಘಟನೆ ನಡೆದಂಥ 2 ದಿನಗಳ ಮುಂಚಿತ ಸಿಡಿಆರ್ ಅನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿರುವಂಥದ್ದು. ಪ್ರಮುಖವಾಗಿ ಎಸ್ಐಟಿ ಉಸ್ತುವಾರಿ ಆಗಿರುವಂಥ ಜಾಯಿಂಟ್ ಕಮಿಷನರ್ ವಂಶೀಕೃಷ್ಣ ಹಾಗೂ ಬೆಂಗಳೂರಿನ ಸೌತ್ ಡಿವಿಷನ್ನ ಡಿಸಿಪಿ ಲೋಕೇಶ್ ಜಗ್ಲಾ ಸರ್ ಅವರು ಎಲ್ಲವನ್ನು ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಕ್ಲಿಯರ್ ಕಟ್ ಸೂಸೈಡ್ ಅನ್ನೋದು ಪೊಲೀಸ್ ಅಧಿಕಾರಿಗಳಿಗೆ ಸ್ಪಷ್ಟ ಆಗಿರೋದು. ಹೀಗಾಗಿ ಸಿಂಪಲ್ ಅನ್ನೋ ಪದ ಬಳಕೆಯನ್ನು ಎಸ್ಐಟಿ ಅಧಿಕಾರಿಗಳು ಬಳಸಿದ್ದಾರೆ ಅನ್ನೋ ಮಾಹಿತಿ ಎಸ್ಐಟಿ ಮೂಲಗಳಿಂದ ದೊರಕುತ್ತಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಸಿಡಿಆರ್ ರಿಪೋರ್ಟ್ನಲ್ಲಿ ಪ್ರಮುಖವಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷ್ಯಗಳು ದೊರಕಬಹುದು. ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಸಿಜೆ ರಾಯ್ ಅವರು ಕ್ಲಿಯರ್ ಕಟ್ ಸೆಲ್ಫ್ ಸೂಸೈಡ್ ಅನ್ನೋದು ಖಚಿತ ಆದರೂ ಕೂಡ ಆತ್ಮಹತ್ಯೆ ಹಿಂದಿನ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಿಡಿಆರ್ ರಿಪೋರ್ಟ್ ಅನ್ನು ಪಡೆಯುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಆದರೆ ಪ್ರಮುಖವಾಗಿ ಅವತ್ತಿನ ದಿನ ಅವರ ಕಂಪನಿಯ MD TA ಜೋಸೆಫ್ ಏನಿದ್ದಾರೆ, ಜನವರಿ 30 ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನನ್ನ ತಾಯಿ ಬಳಿ ಮಾತಾಡಬೇಕು ಅಂತೇಳಿ ಚೇಂಬರ್ಗೆ ಒಳಗೆ ಹೋದಂಥ ಸಿಜೆ ರಾಯ್ ತಮ್ಮ ಗನ್ನಿಂದ ಶೂಟ್ ಮಾಡ್ಕೊಂಡು ಸಾವನ್ನಪ್ಪುವಂಥ ಕೆಲಸವನ್ನು ಮಾಡಿರ್ತಾರೆ. ಆದರೆ ಅವತ್ತಿನ ದಿನ ಅವ್ರ ತಾಯಿ ಜೊತೆ ಸಿಜೆ ರಾಯ್ ಮಾತಾಡಿರುವಂಥದ್ದು ನಿಜ. ಆದರೆ ಅವರ ತಾಯಿಯವರನ್ನ ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಕೇಳಿದಂಥ ಸಂದರ್ಭದಲ್ಲಿ ಇದುವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಸರಿಯಾದಂಥ ರೀತಿಯಾಗಿ ಅವರು ಸ್ಪಂದನೆಯನ್ನು ಮಾಡಿಲ್ಲ. ಅಂದರೆ ಅವ್ರಿಗೂ ಕೂಡ ತುಂಬಾ ವಯಸ್ಸಾಗಿದೆ, ಹಿರಿಯರಿದ್ದಾರೆ. ಹೀಗಾಗಿ ಕೆಲವೊಂದಷ್ಟು ದಿನಗಳ ಕಾಲ ಟೈಮ್ ಕೇಳಿದ್ರೆ ಅನ್ನೋ ಮಾಹಿತಿ ಇದೆ. ಆದರೆ ಪ್ರಕರಣಕ್ಕಿಂತ ಮುಂಚಿತವಾಗಿ ಯಾರ ಜೊತೆ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಪೊಲೀಸ್ ಅಧಿಕಾರಿಗಳಿಗೆ ಸಿಗ್ತಿಲ್ಲ. ಯಾಕಂತ ಹೇಳಿದ್ರೆ ಸಿಜೆ ರಾಯ್ ಅವರು ತಮ್ಮ ಮೊಬೈಲ್ನಲ್ಲಿ ನಾರ್ಮಲ್ ಕಾಲ್ಗಳು ಮಾಡಿರುವಂಥದ್ದು ತುಂಬಾ ಕಡಿಮೆ. ಅಂದರೆ ನಾರ್ಮಲ್ ಕರೆಗಳನ್ನು ಮಾಡಿ ಮಾತನಾಡಿರುವಂಥದ್ದಾಗಿರ್ಬೋದು. ಜೊತೆಗೆ ಅವ್ರಿಗೆ ಬಂದಿರುವಂಥ ಇನ್ಕಮಿಂಗ್ ಔಟ್ ಗೋಯಿಂಗ್ ಕಾಲ್ಸ್ಗೂ ಕೂಡ ನಾರ್ಮಲ್ ಕಾಲಲ್ಲಿ ಮಾತಾಡಿಲ್ಲ. ಜೊತೆಗೆ ಅವರು ಪ್ರಮುಖವಾಗಿ ಸಿಜೆ ರಾಯ್ ಅವರು ಯಾರ ಜೊತೆ ಮಾತಾಡಬೇಕಾದ್ರೂ ಕೂಡ ವೆಬ್ ಕಾಲ್ಸನ್ನು ಮಾಡ್ತಿರುವಂಥ ವಿಚಾರ ಸದ್ಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬಂದಿರುವಂಥದ್ದು. ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನು ಬಳಸಿ ಸ್ಕೈ ಆ್ಯಪ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಆ್ಯಪ್ಗಳನ್ನು ಬಳಸಿ ವೆಬ್ ಕಾಲ್ಗಳನ್ನು ಮಾಡಿದ್ದಾರೆ. ಇದರ ಸಿಡಿಆರ್ ರಿಪೋರ್ಟ್ ಪೊಲೀಸರ ಕೈಗೆ ಸಿಗೋದು ತುಂಬಾ ಕಷ್ಟ. ಜೊತೆಗೆ ಅವರು ಯಾವೆಲ್ಲ ಕಾಲ್ಗಳನ್ನು ವೆಬ್ಸೈಟ್ಗಳ ಮೂಲಕವಾಗಿ ಮಾಡಿದ್ದಾರೆ ಅದರ URL ಲಿಂಕ್ಗಳನ್ನು ಪಡೆಯುವಂಥ ಕೆಲಸವನ್ನು ಎಸ್ಐಟಿ ತನಿಖಾ ತಂಡ ಮಾಡ್ತಿರುವಂಥದ್ದು. ಪೊಲೀಸ್ ಅಧಿಕಾರಿಗಳ ಕೈಗೆ ಮುಂದಿನ ದಿನಗಳಲ್ಲಿ URL ಐಡಿಗಳು ದೊರೆತಂಥ ನಂತರದಲ್ಲಿ ಸಿಜೆ ರಾಯ್ ಅವರ ನಂಬರ್ನಿಂದ ವೆಬ್ಗೆ ಕನೆಕ್ಟ್ ಆಗಿ ಯಾರ್ಯಾರಿಗೆ ಅವ್ರು ಮಾತಾಡಿದ್ರು ಅನ್ನೋದ್ರ ಮಾಹಿತಿ ಸಿಗುತ್ತೆ. ಆದರೆ ಏನು ಮಾತಾಡಿರೋದ್ರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಅವಾಗಲೂ ಕೂಡ ಸಿಗೋದು ತುಂಬಾ ಡೌಟ್ ಇದೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಸಿಜೆ ರಾಯ್ ಅವರ ಚೇಂಬರ್ ಏನಿದೆ, ಅಂದರೆ ಅವರು ಆತ್ಮಹತ್ಯೆಗೆ ಶರಣಾದಂಥ ಅವರ ಕೊಠಡಿ, ಅಲ್ಲಿ ಕೇವಲ 9 ಪುಟಗಳ ಡೆತ್ ನೋಟ್ ಮಾತ್ರ ಅಲ್ಲ, ಸುಮಾರು ಪುಟಗಳು ದೊರೆತಿರುವಂಥದ್ದು. ಅಂದರೆ ಒಂದು ಡೈರಿ ರೀತಿಯಲ್ಲಿ ಇದ್ದಂಥ ವೈಟ್ ಪೇಪರ್ಗಳಲ್ಲಿ ಅವರು ಪ್ರತಿನಿತ್ಯ ತಮ್ಮ ರೊಟೀನನ್ನು ಬರೆಯುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಅಂದರೆ ನಾಳೆ ದಿನ ನಾನು ಇಂಥವ್ರಿಗೆ ಕರೆಯನ್ನು ಮಾಡಬೇಕು, ಈ ವಿಚಾರವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಸಿಜೆ ರಾಯ್ ಅದನ್ನು ಇವತ್ತಿನ ದಿನನೇ ಬರೆದಿಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಅವರ ಕೊಠಡಿಗೆ ಫೇಸ್ ರೆಕಾಗ್ನಿಷನ್ ಇಟ್ಟಿರ್ತಾರೆ. ಅವರನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ಅವರ ಚೇಂಬರ್ ಒಳಗೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ಸುಮಾರು ಪುಟಗಳು ಪೊಲೀಸ್ ಅಧಿಕಾರಿಗಳಿಗೆ ದೊರೆತಿರುವಂಥದ್ದು. ಅವರ ಕೊಠಡಿಯಲ್ಲಿ ದೊರೆತಿರುವಂಥ ಪೇಪರ್ಗಳೇನಿದ್ದಾವೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷ್ಯ ಆಗಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಸದ್ಯ ಪೊಲೀಸರ ಕೈಗೆ ಸೇರಿರುವಂಥ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಸಿಡಿಆರ್ ರಿಪೋರ್ಟ್ ಏನಿದೆ ಅದರಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಗೆ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಅನ್ನೋದು ಎಸ್ಐಟಿ ಮೂಲಗಳಿಂದ ಬರ್ತಿರುವಂಥ ಮಾಹಿತಿ. ವಿದ್ಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.